ನಮಸ್ಕಾರ. ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪಾಪಾಂಕುಶ ಏಕಾದಶಿಯ ವ್ರತದ ಕಥೆ ಏನು ಅಂತ ನೋಡೋಣ. ಪ್ರಾಚೀನ ಕಾಲದಲ್ಲಿ ವಿಂಧ್ಯ ಪರ್ವತದ ಬಳಿ ಕ್ರೋಧನ ಎಂಬ ಒಬ್ಬ ಬೇಟೆಗಾರ ವಾಸಿಸ್ತಾ ಇರ್ತಾನೆ. ಅವನು ಅತ್ಯಂತ ಕ್ರೂರ ಸ್ವಭಾವಿಯವನಾಗಿದ್ದು ಜೀವನವನ್ನೆಲ್ಲ ಹಿಂಸೆ, ಕಳ್ಳತನ, ಮದ್ಯಪಾನ ಮತ್ತು ದುರಾಚಾರಗಳಲ್ಲಿ ಕಳೀತಾ ಇರ್ತಾನೆ. ಒಂದು ದಿನ ಅವನ ಅಂತ್ಯಕಾಲ ಸಮೀಪಿಸಿ ಬಂದಾಗ ಯಮರಾಜನ ದೂತರು ಅವನ ಬಳಿಗೆ ಬಂದು, ನಿನ್ನ ಆಯುಷ್ಯ ನಾಳೆಗೆ ಮುಗಿಯುತ್ತದೆ, ನಾಳೆ ನಿನ್ನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿದ ಕ್ರೋಧನ ಬಹಳ ಭಯಭೀತನಾಗ್ತಾನೆ. ತನ್ನ ಪಾಪಗಳೆಲ್ಲ ನೆನಪಾಗಿ ಅವನು ನಡುಗಿ ತಕ್ಷಣ ಮಹರ್ಷಿ ಅಂಗೀರರ ಆಶ್ರಮಕ್ಕೆ ತೆರಳಿ ಅವರ ಪಾದಗಳಿಗೆ ಬಿದ್ದು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಹೀಗೆ ಹೇಳ್ತಾನೆ, ಓ ಋಷಿವರ, ನಾನು ಜೀವನವಿಡೀ ಪಾಪಕರ್ಮಗಳಲ್ಲೇ ಕಾಲ ಕಳೆದಿದ್ದೇನೆ. ಈಗ ನನಗೆ ಮೋಕ್ಷ ದೊರಕುವಂತಹ, ಪಾಪದಿಂದ ಮುಕ್ತಿಗೊಳಿಸುವಂತಹ ಯಾವ ಉಪಾಯವನ್ನಾದರೂ ದಯವಿಟ್ಟು ತಿಳಿಸಿ ಅಂತ ಬೇಡ್ಕೊಳ್ತಾನೆ. ಮಹರ್ಷಿ ಅಂಗೀರರು ಅವನ ಕರುಣಾಭರಿತ ಬೇಡಿಕೆಗಳನ್ನು ಕೇಳಿ ಹೇಳ್ತಾರೆ, ಓ ಬೇಟೆಗಾರ, ನಾಳೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಪಾಂಕುಶ ಏಕಾದಶಿ ಬರುತ್ತಿದೆ. ಆ ದಿನ ಉಪವಾಸದಿಂದ ಶುದ್ಧ ಮನಸ್ಸಿನಿಂದ ಭಗವಾನ್ ವಿಷ್ಣುವನ್ನು ಆರಾಧಿಸಿ ವ್ರತವನ್ನು ಆಚರಣೆ ಮಾಡು. ಅದು ನಿನ್ನ ಎಲ್ಲ ಪಾಪಗಳನ್ನು ನಾಶ ಮಾಡಿ ಮೋಕ್ಷವನ್ನು ನೀಡುತ್ತದೆ ಅಂತ. ಮಹರ್ಷಿಯ ಆಜ್ಞೆಯಂತೆ ಕ್ರೋಧನ ಬೇಟೆಗಾರನು ಪಾಪಾಂಕುಶ ಏಕಾದಶಿಯ ವ್ರತವನ್ನು ನಿಷ್ಠೆಯಿಂದ ಆಚರಣೆ ಮಾಡ್ತಾನೆ. ಈ ವ್ರತದ ಪ್ರಭಾವದಿಂದ ಅವನು ಮಾಡಿದ ಎಲ್ಲ ಪಾಪಗಳು ನಾಶವಾಗತ್ತೆ. ಕೊನೆಯಲ್ಲಿ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಇನ್ನು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈ ಏಕಾದಶಿಯನ್ನು ಆಚರಣೆ ಮಾಡುವ ಭಕ್ತರಿಗೆ ಸ್ವರ್ಗ, ಮೋಕ್ಷ, ಆರೋಗ್ಯ, ಸುಂದರ ಪತ್ನಿ, ಅನ್ನ, ಧನ ಇತ್ಯಾದಿ ಸಿಗುತ್ತದೆ. ಗಂಗಾ, ಗಯಾ, ಕಾಶಿ, ಕುರುಕ್ಷೇತ್ರ, ಪುಷ್ಕರ ಈ ಎಲ್ಲ ತೀರ್ಥಯಾತ್ರೆಗಳಿಗಿಂತಲೂ ಏಕಾದಶಿ ವ್ರತದ ಫಲ ಶ್ರೇಷ್ಠವೆಂದು ಹೇಳಲಾಗಿದೆ. ಏಕಾದಶಿಯಂದು ಉಪವಾಸವಿದ್ದು ಜಾಗರಣೆ ಮಾಡುವ ಭಕ್ತರು ಅಂತ್ಯಕಾಲದಲ್ಲಿ ವಿಷ್ಣು ಪಾದವನ್ನು ಪಡೆದು ಚತುರ್ಭುಜ ಸ್ವರೂಪದಲ್ಲಿ ಪೀತಾಂಬರವನ್ನು ಧರಿಸಿ ಮಾಲೆಯನ್ನು ಹಿಡಿದು ಗರುಡನ ಮೇಲೆ ಆರೋಹಣ ಮಾಡಿ ವಿಷ್ಣು ಲೋಕಕ್ಕೆ ಪ್ರಯಾಣಿಸುತ್ತಾರೆ. ಈ ವ್ರತವನ್ನು ಆಚರಣೆ ಮಾಡುವವರು ತನ್ನ ಮಾತೃಪಕ್ಷದ 10 ಪೀಳಿಗೆಗಳು, ಪಿತೃಪಕ್ಷದ 10 ಪೀಳಿಗೆಗಳು, ಪತ್ನಿಯ ವಂಶದ 10 ಪೀಳಿಗೆಗಳು ಹಾಗೂ ಸ್ನೇಹಿತರ 10 ಪೀಳಿಗೆಗಳು ಇವರನ್ನೂ ಸಹ ಪಾವನಗೊಳಿಸಿ ಮೋಕ್ಷಕ್ಕೆ ತಲುಪಿಸುತ್ತಾನೆ. ಇನ್ನು ಮಾಡುವಂತಹ ದಾನಗಳು ಯಾವ್ಯಾವು ಅಂದರೆ ಚಿನ್ನ, ಎಳ್ಳು, ಭೂಮಿ, ಗೋವು, ಅನ್ನ, ನೀರು, ಚಪ್ಪಲಿ ಮುಂತಾದ ದಾನಗಳನ್ನು ಮಾಡಿದ್ರೆ ಯಮರಾಜನ ದರ್ಶನವೇ ಆಗುವುದಿಲ್ಲ. ಶಾಸ್ತ್ರಗಳು ಹೇಳುವಂತೆ ಪರೋಪಕಾರಿ ಜೀವನವಿಲ್ಲದೆ, ಪುಣ್ಯಕರ್ಮವಿಲ್ಲದೆ ದಿನಗಳನ್ನು ಕಳೆದವನು ಲೋಹಾರನ ಬಟ್ಟಿಯಂತೆ ಬಿಸಿ ಉಸಿರೆಳೆದರೂ ನಿಷ್ಪ್ರಯೋಜಕ ಜೀವನವನ್ನೇ ನಡೆಸ್ತಾನೆ. ಆದ್ದರಿಂದ ಬಡವನು ತನ್ನ ಶಕ್ತಿಗೆ ತಕ್ಕಂತೆ ಸಣ್ಣ ದಾನವನ್ನಾದರೂ ಮಾಡಬೇಕು. ಶ್ರೀಮಂತನು ತಾನು ಶಕ್ತನಾದಷ್ಟು ಕೆರೆ, ಬಾವಿ, ಮನೆ, ತೋಟ ಮುಂತಾದವುಗಳನ್ನು ನಿರ್ಮಿಸಿ ದಾನವನ್ನು ಮಾಡಬೇಕು. ಇಂತಹ ಜನರಿಗೆ ಯಮದ್ವಾರ ಕಾಣುವುದೇ ಇಲ್ಲ. ಅವರು ದೀರ್ಘಾಯುಷಿ, ಕುಲೀನರು, ಧನಿಕರು ಹಾಗೂ ರೋಗರಹಿತರಾಗಿರುತ್ತಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಈ ಪಾಪಾಂಕುಶ ಏಕಾದಶಿ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ಆಚರಣೆ ಮಾಡುವವರು ಜೀವನದ ಕೊನೆಯಲ್ಲಿ ಹರಿಲೋಕವನ್ನು ಪಡೆದು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಇದೇ ಪಾಪಾಂಕುಶ ಏಕಾದಶಿಯ ಪವಿತ್ರ ವ್ರತಕತೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹರೇ ಕೃಷ್ಣ.